ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ನಮ್ಮ ದೇಶದಲ್ಲಿ ಒಂದು ಖಂಡಾಂತರ ಕ್ಷಿಪಣಿ ಇದೆ. ಅದು ಜಗತ್ತಿನ ಯಾವುದೇ ಮೂಲೆಯನ್ನಾದರೂ ತಲುಪುತ್ತೆ. ಯಾವುದೇ ದೇಶ ನಮ್ಮ ದೇಶವನ್ನು ಟಾರ್ಗೆಟ್ ಮಾಡೋ ಯೋಚನೆಯನ್ನು ಮಾಡೋದಕ್ಕೂ ಮೊದಲು ಆ ಕ್ಷಿಪಣಿಯ ಹೆಸರನ್ನು ಕೇಳಿದರೆ ಬೆಚ್ಚಿ ಬೀಳುತ್ತವೆ ಅಂದರೆ ಹೇಗಿರುತ್ತೆ? ಅದರಲ್ಲೂ ಸೂಪರ್ ಪವರ್ ಅನ್ನಿಸಿಕೊಂಡಿರೋ ಚೈನಾ, ಅಮೆರಿಕ ಕೂಡ ಅದರ ಹೆಸರನ್ನು ಕೇಳಿ ಬೆಚ್ಚಿ ಬಿದ್ದರೆ ಹೇಗಿರುತ್ತೆ? ಭಾರತದ ಜೊತೆ ಹುಷಾರಾಗಿರಬೇಕು, ನಮಗೆ ಭಾರತದ ಜೊತೆ ಯುದ್ಧ ಬೇಡ ಅಂತ ಎದುರಾಳಿಗಳ ಎದೆಯಲ್ಲಿ ನಡುಕವನ್ನು ಹುಟ್ಟಿಸೋ ಒಂದು ಮಿಸೈಲ್ ಇದ್ದರೆ ಹೇಗಿರುತ್ತೆ? ಅಂಥದ್ದೊಂದು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂದರೆ ಖಂಡಾಂತರ ಕ್ಷಿಪಣಿಯನ್ನು ಭಾರತ ಈಗ ತಯಾರು ಮಾಡ್ತಾ ಇದೆ ಅಂದರೆ, ಅದನ್ನು ಕಂಡು ಅದರ ತಾಕತ್ತನ್ನು ಕೇಳಿ ಇಡೀ ವಿಶ್ವವೇ ಬೆಚ್ಚಿ ಬೀಳ್ತಾ ಇದೆ ಅಂದರೆ ಅದನ್ನು ನಂಬಲೇಬೇಕು. ನಿಜ, ಅಂಥದ್ದೊಂದು ಖಂಡಾಂತರ ಕ್ಷಿಪಣಿಯನ್ನು DRDO ಈಗಾಗಲೇ ಅಭಿವೃದ್ಧಿಯನ್ನು ಪಡಿಸ್ತಾ ಇದೆ. ಅದೇ ಸೂರ್ಯ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್. ಹಾಗಾದರೆ ಈ ಸೂರ್ಯನ ತಾಕತ್ತು ಏನು? ಅದನ್ನು ಕಂಡು ಅಮೆರಿಕ, ಬ್ರಿಟನ್, ಚೀನಾ ಸೇರಿ ಇಡೀ ಜಗತ್ತು ಬೆಚ್ಚಿ ಬೀಳ್ತಾ ಇರೋದಾದರೂ ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಜಗತ್ತು ಯುದ್ಧದ ಕಡೆಗೆ ಹೋಗ್ತಾ ಇದೆ. ಈಗಾಗಲೇ ರಷ್ಯಾ ಯುಕ್ರೇನ್ ಯುದ್ಧ ಶುರುವಾಗಿ 3 ವರ್ಷಗಳೇ ಆಯಿತು, ಇನ್ನೂ ಮುಗಿದಿಲ್ಲ. ಇಸ್ರೇಲ್ ಹಮಾಸ್ ಯುದ್ಧ ಇನ್ನೂ ನಿಂತಿಲ್ಲ. ಭಾರತ ಆಪರೇಷನ್ ಸಿಂಧೂರ ಮಾಡ್ತು. ಅಲ್ಲಿ ಪಾಕಿಸ್ತಾನ ಕೇವಲ 1 ವಾರದಲ್ಲಿ ಕದನ ವಿರಾಮ ಮಾಡಿಕೊಳ್ಳೋಕೆ ಭಾರತದ ಕಾಲನ್ನು ಹಿಡಿದುಕೊಂಡಿತ್ತು. ಇರಾನ್ ಇಸ್ರೇಲ್ ಯುದ್ಧ ನಡೀತು, ಅಲ್ಲೂ ಕೂಡ ಕದನ ವಿರಾಮ ಆಗಿದೆ. ಇಲ್ಲಿ ಎಲ್ಲದಕ್ಕೂ ಕಾರಣ ಯುದ್ಧಕ್ಕೆ ಬೇಕಾದ ಶಸ್ತ್ರಾಸ್ತ್ರಗಳು. ಅದರಲ್ಲೂ ಆಪರೇಷನ್ ಸಿಂಧೂರವನ್ನು ಭಾರತೀಯ ಸೇನೆ ಮಾಡಿದಾಗ ಅಲ್ಲಿ ಪಾಕಿಸ್ತಾನ ಕದನ ವಿರಾಮವನ್ನು ಘೋಷಣೆ ಮಾಡಿ ಅಂತ ಕಾಲನ್ನು ಹಿಡ್ಕೊಳ್ಳೋಕೆ ಬರೋದಕ್ಕೆ ಕಾರಣ ಅದೊಂದು ಮಿಸೈಲ್. ಅದೇ ಭಾರತದ ಬ್ರಹ್ಮಾಸ್ತ್ರ ಬ್ರಹ್ಮೋಸ್. ಇರಾನ್ ಇಸ್ರೇಲ್ ಯುದ್ಧದಲ್ಲೂ ಕದನ ವಿರಾಮವನ್ನು ಅಮೆರಿಕ ಘೋಷಣೆ ಮಾಡೋಕ್ಕೆ ಕಾರಣ ಫತಾ ಹೈಪರ್ಸೋನಿಕ್ ಮಿಸೈಲ್. ಹಾಗಂತ ಈಗಿನ ಜಗತ್ತಲ್ಲಿ ಯುದ್ಧ ಮಾಡೋದಕ್ಕೆ ಕಾರಣಗಳು ಬೇಕು ಅಂತ ಏನಿಲ್ಲ. ಕೇವಲ ಒಂದು ರಾಷ್ಟ್ರ ಅಮೆರಿಕಾಗಿಂತ ಮುಂದಕ್ಕೆ ಹೋಗ್ತಾ ಇದೆ ಅಥವಾ ಬೆಳೀತಾ ಇದೆ ಅಂದರೆ ಸಾಕು, ಅಲ್ಲಿ ಅಮೆರಿಕ ಯಾವುದೋ ಒಂದು ಆಟವನ್ನು ಆಡೋಕ್ಕೆ ಶುರು ಮಾಡುತ್ತೆ. ಆ ದೇಶವನ್ನು ಆರ್ಥಿಕ ಸಂಕಷ್ಟಕ್ಕೆ ದೂಡಬೇಕು, ಜೊತೆಗೆ ಬೆಳೀತಾ ಇರೋ ದೇಶವನ್ನು ಕೆಳಗೆ ಬರೋ ರೀತಿ ಮಾಡಬೇಕು. ಅದನ್ನು ಈಗ ರಷ್ಯಾ ವಿಚಾರದಲ್ಲಿ ಮಾಡ್ತಾ ಇದೆ. ಆದರೆ ಅಮೆರಿಕ ನೇರವಾಗಿ ಯುದ್ಧವನ್ನು ಮಾಡಲ್ಲ. ಯಾವ ದೇಶ ಆರ್ಥಿಕವಾಗಿ ಮುಂದಕ್ಕೆ ಹೋಗುತ್ತೋ ಅದರ ಪಕ್ಕದಲ್ಲಿರೋ ರಾಷ್ಟ್ರಗಳನ್ನು ಎತ್ತಿ ಕಟ್ಟಿ ಅವರಿಗೆ ಒಂದಷ್ಟು ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಯುದ್ಧವನ್ನು ಮಾಡಿಸೋ ಯೋಚನೆಯನ್ನು ಮಾಡುತ್ತೆ. ಅದರಲ್ಲೂ ಪಾಕಿಸ್ತಾನಕ್ಕೆ ಟರ್ಕಿ ಆಪರೇಷನ್ ಸಿಂಧೂರಲ್ಲಿ ಡ್ರೋನುಗಳನ್ನು ಕೊಟ್ಟಿತ್ತು, ಅದು ನಮಗೆಲ್ಲ ಗೊತ್ತೇ ಇದೆ. ಹಾಗಂತ ಟರ್ಕಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರವನ್ನು ಮಾರಾಟವನ್ನು ಮಾಡುತ್ತಾ ಅಂದರೆ ಖಂಡಿತ ಇಲ್ಲ. ಕೇವಲ ಮುಸ್ಲಿಂ ರಾಷ್ಟ್ರ ಅನ್ನೋದಕ್ಕೆ ನಾವಿಬ್ಬರು ಬಾಯಿ ಅಂತ ಯುದ್ಧ ಪ್ರಾರಂಭ ಆದಾಗ ಅಲ್ಲಿಗೆ ಡ್ರೋನುಗಳನ್ನು ಕೊಟ್ಟಿತ್ತು. ನಾಳೆ ಟರ್ಕಿ ಭಾರತದ ಮೇಲೆ ಯುದ್ಧವನ್ನು ಮಾಡಲ್ಲ ಅಂತ ಹೇಳೋದಕ್ಕೆ ಆಗಲ್ಲ. ಅಮೆರಿಕ ಮಾಡಬಾರದನ್ನು ಮಾಡಲ್ಲ ಅನ್ನೋದನ್ನು ಕೂಡ ಹೇಳೋದಕ್ಕೆ ಬರಲ್ಲ. ಈಗಾಗಲೇ ಅಮೆರಿಕ ಭಯೋತ್ಪಾದನೆಯ ವಿರುದ್ಧ ಹೋರಾಟವನ್ನು ಮಾಡ್ತೀನಿ ಅಂತ ಹೇಳ್ತಾ ಇದೆ. ಆದರೆ ಪಾಕಿಸ್ತಾನವನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಟ್ರಂಪ್ ಐ ಲವ್ ಪಾಕಿಸ್ತಾನ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ ಅಮೆರಿಕದ ವಾಯುನೆಲೆಗಳನ್ನು ಕೂಡ ಮಾಡೋದಕ್ಕೆ ಈಗ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಹೀಗಿದ್ದಾಗ ಭಾರತ ಆರ್ಥಿಕವಾಗಿ ಬೆಳೆಯೋದನ್ನು ತಡೆಯೋಕೆ ಈಗಾಗಲೇ ಅಮೆರಿಕ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಅದನ್ನೆಲ್ಲ ತಡೆಯೋಕೆ, ಅವರನ್ನು ಹದ್ದುಬಸ್ತಲ್ಲಿ ಇಡೋದಕ್ಕೆ ನಮ್ಮ ಬಳಿ ಇದ್ದ ಮಿಸೈಲ್ಗಳು ಸಾಕಾಗ್ತಾ ಇರಲಿಲ್ಲ. ಅದಕ್ಕೆ ಕಾರಣ ಅಂದರೆ ಲಾಂಗ್ ರೇಂಜ್ ಮಿಸೈಲ್ಗಳು ಅಮೆರಿಕವನ್ನು ತಲುಪೋಕೆ ಆಗ್ತಾ ಇರಲಿಲ್ಲ. ಅಷ್ಟು ರೇಂಜನ್ನು ನಮ್ಮ ಮಿಸೈಲ್ಗಳು ಹೊಂದಿರಲಿಲ್ಲ. ಆದರೆ ಈಗ DRDO ಸೂರ್ಯ ಮಿಸೈಲನ್ನು ತಯಾರು ಮಾಡ್ತಾ ಇದೆ. ಇದು ಭಾರತೀಯ ರಕ್ಷಣಾ ತಂತ್ರಜ್ಞಾನದಲ್ಲಿ ಬಹುಮಾನ್ಯವಾದ ಒಂದು ಹೆಸರು. ಕೆಲ ವರದಿಗಳ ಪ್ರಕಾರ ಇದು ವಿಶ್ವದ ಅತಿ ದೂರದ ಕ್ಷಿಪಣಿಗಳ ಪೈಕಿ ಒಂದು ಅನ್ನೋದನ್ನು ಹೇಳಲಾಗ್ತಾ ಇದೆ. ಆದರೆ ಅಮೆರಿಕ ಆಗಲಿ ಚೀನಾ ಆಗಲಿ ಇದನ್ನು ನಂಬ್ತಾ ಇಲ್ಲ. ಇದರ ರೇಂಜು ಅದೆಲ್ಲದಕ್ಕಿಂತ ಜಾಸ್ತಿ. ನಮ್ಮ ಬಳಿ ಕೂಡ ಅಂತಹ ಪವರ್ಫುಲ್ ಆಗಿರ್ತಕ್ಕಂಥ ಮಿಸೈಲ್ಗಳೇ ಇಲ್ಲ ಅನ್ನೋದನ್ನು ಹೇಳಿಕೊಳ್ತಾ ಇವೆ. ಆದರೆ ಭಾರತ ಸರ್ಕಾರ ಇನ್ನೂ ಇದನ್ನು ಅಧಿಕೃತವಾಗಿ ಎಲ್ಲೂ ಘೋಷಣೆಯನ್ನು ಮಾಡಿಲ್ಲ. ಗೆಳೆಯರೇ, ಈ ಸೂರ್ಯ ಕ್ಷಿಪಣಿ ಅಥವಾ ಅಗ್ನಿ-6 ವಿಶೇಷತೆ ಅಂದರೆ ಇದೊಂದು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್. ಇದರ ರೇಂಜ್ 10,000ದಿಂದ 12,000 ಕಿಲೋಮೀಟರ್ ಅನ್ನೋದನ್ನು ಜಗತ್ತಿನ ಬಹಳಷ್ಟು ತಂತ್ರಜ್ಞರು ಹೇಳ್ತಾ ಇದ್ದಾರೆ. ಆದರೆ ಅಮೆರಿಕ ಮಾತ್ರ ಅಗ್ನಿ-6 ಅಂದರೆ ಈ ಸೂರ್ಯ ಕ್ಷಿಪಣಿ ಇದೆಯಲ್ಲ, ಇದು 16,000 ಕಿಲೋಮೀಟರ್ ರೇಂಜನ್ನು ಹೊಂದಿದೆ. ಜಗತ್ತಿನ ಯಾವುದೇ ಮೂಲೆಯನ್ನು ಕೂಡ ಟಾರ್ಗೆಟ್ ಮಾಡುತ್ತೆ ಅನ್ನೋದನ್ನು ಹೇಳ್ತಾ ಇದೆ. ಇಲ್ಲಿಯವರೆಗೆ ಅಮೆರಿಕದ ಮಿನಿಟ್ಮ್ಯಾನ್ 3, ರಷ್ಯಾದ ಸತನ್ 2, ಚೀನಾದ DF-41 ಇವೆಲ್ಲ 10,000 ಕಿಲೋಮೀಟರ್ ರೇಂಜ್ ಹೊಂದಿದ್ದ ಅಂತರ್ಖಂಡೀಯ ಕ್ಷಿಪಣಿಗಳು. ಆದರೆ ಈಗ ಭಾರತದ ಅಗ್ನಿ-6 ಸುಮಾರು 12,000 ಕಿಲೋಮೀಟರ್ ಅಂದರೆ ಅಷ್ಟೊಂದು ದೂರವನ್ನು ಕ್ರಮಿಸೋ ಮೊದಲ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನಿಸಿಕೊಳ್ಳುತ್ತೆ. ಈ ಸೂರ್ಯ ಕ್ಷಿಪಣಿಯಲ್ಲಿ ಬಹು ಹಂತದ ಇಂಜಿನ್ ವ್ಯವಸ್ಥೆ ಇದೆ.
ಇದು ಭೂಮಿಯಿಂದ ಹೊರಬರುವ ಸಾಮರ್ಥ್ಯ, ಮಾರ್ಗದರ್ಶನ ವ್ಯವಸ್ಥೆ ಮತ್ತು MIRV ಅಂದರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರೀ ಎಂಟ್ರಿ ವೆಹಿಕಲ್ ತಂತ್ರಜ್ಞಾನವನ್ನು ಹೊಂದಿದೆ. ಏಕಕಾಲದಲ್ಲಿ 10 ಟಾರ್ಗೆಟ್ಗಳನ್ನು ಹೊಡೆಯಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಭಾರತ ಈಗಾಗಲೇ ಅಗ್ನಿ ಶ್ರೇಣಿಯ ಕ್ಷಿಪಣಿಗಳ ಮೂಲಕ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಟ್ಟಿದೆ. DRDOದ ಹೊಸ ತಲೆಮಾರಿಗೆ ಇದು ಒಂದು ಚತುರ ಸವಾಲು. ಅಗ್ನಿ 5 ಈಗಾಗಲೇ ಯಶಸ್ವಿಯಾಗಿ ಪರೀಕ್ಷೆಯನ್ನು ಪೂರ್ಣಗೊಳಿಸಿದೆ. ಆದರೆ ಸೂರ್ಯ ಕ್ಷಿಪಣಿ ಬಳಕೆ ಭವಿಷ್ಯದ ಆಯುಧ ಅನ್ನೋದನ್ನು ಅಂದಾಜು ಮಾಡಲಾಗ್ತಾ ಇದೆ. ಇದು ಭಾರತಕ್ಕೆ ದ್ವಿತೀಯ ಪ್ರತಿದಾಳಿ ಸಾಮರ್ಥ್ಯ. ಅಂದರೆ ಶತ್ರುಗಳು ನಮ್ಮ ಮೇಲೆ ದಾಳಿಯನ್ನು ಮಾಡಿದ ಬಳಿಕ ಭಾರತ ಪ್ರತಿದಾಳಿಯನ್ನು ಮಾಡಬಲ್ಲದು, ಅಷ್ಟೊಂದು ಸಾಮರ್ಥ್ಯವನ್ನು ಹೊಂದಿದೆ. ಈಗಾಗಲೇ ಚೈನಾ, ಅಮೆರಿಕ, ರಷ್ಯಾ ICBMಗಳಿಂದ ಜಾಗತಿಕ ಮಟ್ಟದಲ್ಲಿ ಪ್ರಭಾವ ಸಾಧಿಸಿರುವಾಗ ಭಾರತ ಈ ಪೈಪೋಟಿಯಲ್ಲಿ ಮುಂದೆ ಬರ್ತಾ ಇರೋದು ಅವರ ಕ್ಷಿಪಣಿಗಳಿಗಿಂತ ಹೆಚ್ಚು ಶಕ್ತಿಶಾಲಿ ಅನ್ನೋದನ್ನು ಆ ದೇಶಗಳೇ ಹೇಳಿಕೊಳ್ತಾ ಇವೆ, ಒಪ್ಪಿಕೊಳ್ತಾ ಇವೆ. ಭಾರತದ ಅಣುಶಸ್ತ್ರಾಸ್ತ್ರಗಳ ಬಳಕೆ ಪ್ರಥಮ ಆಯ್ಕೆ ಅಲ್ಲ ಅನ್ನೋ ನಿಲುವನ್ನು ನಮ್ಮ ದೇಶ ಹೊಂದಿದೆ. ಆದರೆ ಶಕ್ತಿಶಾಲಿ ದ್ವಿತೀಯ ಪ್ರತಿದಾಳಿಯ ಸಾಮರ್ಥ್ಯವನ್ನು ಹೊಂದಿದರೆ ಮಾತ್ರ ಈ ನಿಲುವಿಗೆ ಬಲ ಇರುತ್ತೆ. ಇದೇ ನಿಟ್ಟಿನಲ್ಲಿ ಸೂರ್ಯ ಕ್ಷಿಪಣಿ ಭಾರತದ ಭದ್ರತೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇನ್ನು DRDO 2030 ಒಳಗೆ ಹೊಸ ತಲೆಮಾರಿನ ಶಸ್ತ್ರಾಸ್ತ್ರಗಳು ತಯಾರಾಗುತ್ತವೆ ಅನ್ನೋದನ್ನು ಹೇಳ್ತಾ ಇದೆ. ಈ ಸೂರ್ಯ ಮಿಸೈಲ್ ಕೂಡ 2030 ಒಳಗೆ ಕಂಪ್ಲೀಟ್ ಆಗುತ್ತೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇದು DRDO ತಯಾರು ಮಾಡ್ತಾ ಇರೋ ಭಾರತದ ದೊಡ್ಡದಾದ ಬ್ರಹ್ಮಾಸ್ತ್ರ ಅನ್ನೋದನ್ನು ಅಮೆರಿಕ ಮತ್ತು ಚೈನಾಗಳು ಹೇಳಿಕೊಳ್ತಾ ಇವೆ. ಇದಕ್ಕೂ ಮೊದಲು ಭಾರತದ ಬಳಿ ಅಗ್ನಿ ಸೀರೀಸ್ನ ಅಗ್ನಿ 1 700ರಿಂದ 1200 ಕಿಲೋಮೀಟರ್ ರೇಂಜ್ ಹೊಂದಿದ್ರೆ, ಅಗ್ನಿ 2 2000ರಿಂದ 3500 ಕಿಲೋಮೀಟರ್ ರೇಂಜ್ ಹೊಂದಿತ್ತು. ಅಗ್ನಿ 3 3000ದಿಂದ 5000 ರೇಂಜ್ ಆದರೆ ಅಗ್ನಿ 4 3500 ಕಿಲೋಮೀಟರ್ಗಿಂತ ಹೆಚ್ಚಿನ ರೇಂಜನ್ನು ಹೊಂದಿತ್ತು. ಅಗ್ನಿ 5 5000 ಕಿಲೋಮೀಟರ್ಗಿಂತ ಹೆಚ್ಚಿನ ರೇಂಜ್ ಹೊಂದಿದ್ದ ಕ್ಷಿಪಣಿಯಾಗಿತ್ತು. ಆದರೆ ಈಗ ಸೂರ್ಯ ಮಿಸೈಲ್ ಅಥವಾ ಅಗ್ನಿ 6 10,000ದಿಂದ 12,000 ಕಿಲೋಮೀಟರ್ ರೇಂಜನ್ನು ಟಾರ್ಗೆಟ್ ಮಾಡೋ ಜಗತ್ತಿನ ಏಕೈಕ ಮಿಸೈಲ್ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇದನ್ನು ಅಧಿಕೃತವಾಗಿ ಭಾರತ ಆಗಲಿ DRDO ಆಗಲಿ ಎಲ್ಲೂ ಹೇಳಿಕೊಂಡಿಲ್ಲ. ಆದರೆ ಅಮೆರಿಕ ಮತ್ತು ಚೈನಾಗಳು ಈಗಾಗಲೇ ಅದ್ಯಾಕೋ ಈ ಸೂರ್ಯ ಕ್ಷಿಪಣಿಯ ಬಗ್ಗೆ ಭಯವನ್ನು ಪಡ್ತಾ ಇವೆ, ಜೊತೆಗೆ ಅದ್ಯಾಕೋ ನಡುಕವನ್ನು ಹುಟ್ಟಿಸ್ಕೊಂಡಿವೆ. ಆದರೂ ಅದ್ಯಾವುದೇ ರಾಷ್ಟ್ರ ಆದರೂ ಭಾರತದ ಮೇಲೆ ದಾಳಿಯನ್ನು ಮಾಡುವಾಗ 1000 ಬಾರಿ ಯೋಚನೆಯನ್ನು ಮಾಡೋ ಹಾಗೆ ಮಾಡ್ತಾ ಇದೆ. ಜೊತೆಗೆ ಜಗತ್ತಿನ ಪವರ್ಫುಲ್ ರಾಷ್ಟ್ರಗಳು ಕೂಡ ನಡುಗೋಕೆ ಶುರು ಮಾಡ್ತಾ ಇವೆ. ಇನ್ನು ಭಾರತ ಅಧಿಕೃತವಾಗಿ ಹೇಳದ DRDO ಕೂಡ ಇದರ ಸುಳಿವನ್ನು ಇನ್ನೂ ಕೊಡದೇ ಇದ್ರೂ ತಯಾರಾಗ್ತಾ ಇದೆ ಅನ್ನೋದು ಗೊತ್ತಾದಾಗಲೇ ಅದರ ಬಗ್ಗೆ ಇಷ್ಟೆಲ್ಲ ಚರ್ಚೆಗಳನ್ನು ಹುಟ್ಟು ಹಾಕ್ತಾ ಇದೆ. ಅಲ್ಲಿನ ಕೆಲ ಮಾಧ್ಯಮಗಳು ಕೂಡ ಇದನ್ನೇ ಹೇಳ್ತಾ ಇವೆ. ಅಂದರೆ ಇದಕ್ಕಿಂತ ಖುಷಿಯನ್ನು ಪಡೋದಕ್ಕೆ ಈ ನವಭಾರತದಲ್ಲಿ ಇನ್ನೇನ್ರಿ ಬೇಕು? ಗೆಳೆಯರೇ, ಈ ಸೂರ್ಯ ಕ್ಷಿಪಣಿ ನಮಗೆ ಯಾಕೆ ಬೇಕಿತ್ತು? ನಮ್ಮ ದೇಶ ಶಾಂತಿ ಪ್ರಿಯ ದೇಶ ಅನ್ನೋದನ್ನು ನಮ್ಮಲ್ಲಿ ಬಹಳಷ್ಟು ಜನರ ಬಾಯಲ್ಲಿ ಹೇಳ್ತಾನೆ ಇರ್ತಾರೆ. ಆದರೆ ಆ ಬಾಯಲ್ಲಿ ಏನು ತಿಂತಾರೆ ಅಂತ ನಮಗೂ ಗೊತ್ತಿಲ್ಲ. ನಾವು ಶಾಂತಿ ಪ್ರಿಯರು ಅನ್ನೋದು ನಮಗೂ ಗೊತ್ತಿದೆ. ಆದರೆ ನಾವು ಶಾಂತಿ ಪ್ರಿಯರು ಅಂತ ಇದ್ದರೆ ಸುಮ್ಮನೆ ಕೂತ್ಕೊಂಡಿದ್ರೆ ಬೇರೆಯವರು ಬಿಡ್ತಾರೇನ್ರಿ? ನಮ್ಮ ಸೇಫ್ಟಿಗಾದರೂ ಒಂದಷ್ಟು ಏನಾದರೂ ಬೇಕಲ್ವಾ? ಇಲ್ಲಿ ನಮ್ಮ ಶತ್ರು ರಾಷ್ಟ್ರಗಳು ನಮ್ಮ ಮೇಲೆ ದಾಳಿಯನ್ನು ಮಾಡೋದಿರಲಿ, ಅದರ ಬಗ್ಗೆ ಯೋಚನೆಯನ್ನು ಕೂಡ ಮಾಡಬಾರ್ದು. ಅಂದರೆ ಇಂತಹ ಕ್ಷಿಪಣಿಗಳು, ಶಸ್ತ್ರಾಸ್ತ್ರಗಳನ್ನು ಭಾರತ ಹೊಂದಲೇಬೇಕು. ಯಾಕಂದರೆ ಟರ್ಕಿ ಭಾರತ ಯುದ್ಧವನ್ನು ಮಾಡಬೇಕಾದ ಪರಿಸ್ಥಿತಿ ನಮಗೆ ಇಲ್ಲ. ಎಲ್ಲೂ ಕೂಡ ಅಂತಹ ಪರಿಸ್ಥಿತಿ ಬರಲ್ಲ. ಭಾರತ ಟರ್ಕಿ ಗಡಿಯನ್ನು ಹಂಚಿಕೊಳ್ಳಲ್ಲ. ಆದರೆ ಇದೇ ಟರ್ಕಿ ಪಾಕಿಸ್ತಾನಕ್ಕೆ ತನ್ನದೇ ಡ್ರೋನ್ಗಳನ್ನು ಆಪರೇಷನ್ ಸಿಂಧೂರಲ್ಲಿ ಕೊಡುತ್ತೆ. ಇನ್ನು ಆ ಡ್ರೋನ್ಗಳನ್ನು ಹಾರಿಸೋಕಾದರೂ ಆ ಪಾಕಿಸ್ತಾನದ ಬಡ್ಡಿ ಮಕ್ಕಳಿಗೆ ಬರಬೇಕಲ್ವೇ? ಬರೀ ಕಾಗೆ ಹಾರಿಸೋವರಿಗೆ ಅದು ಬರಲ್ಲ. ಹಾಗಾಗಿ ಟರ್ಕಿ ಅವುಗಳನ್ನು ಹಾರಿಸಿ ಭಾರತದ ಮೇಲೆ ದಾಳಿಯನ್ನು ಮಾಡೋಕ್ಕೆ ಅವರದ್ದೇ ಸೈನಿಕರನ್ನು ಕಳಿಸಿಕೊಟ್ಟಿತ್ತು. ಅಲ್ಲಿಗೆ ನೇರವಾಗಿ ಭಾರತದ ಮೇಲೆ ಟರ್ಕಿ ಯುದ್ಧವನ್ನು ಮಾಡಿದ ಹಾಗೆ ಆಯಿತು. ಅದನ್ನೇ ಮೊನ್ನೆ ನಮ್ಮ ಸೇನಾ ಮುಖ್ಯಸ್ಥರು ಹೇಳಿದ್ದು. ನಾವು ಆಪರೇಷನ್ ಸಿಂಧೂರಲ್ಲಿ ಕೇವಲ ಪಾಕಿಸ್ತಾನದ ಜೊತೆ ಯುದ್ಧವನ್ನು ಮಾಡಿಲ್ಲ, 3 ರಾಷ್ಟ್ರಗಳ ವಿರುದ್ಧ ಒಂದೇ ಬಾರಿ ಯುದ್ಧವನ್ನು ಮಾಡಿದ್ದೀವಿ. ಪಾಕಿಸ್ತಾನ, ಚೈನಾ ಮತ್ತು ಟರ್ಕಿ ನಮ್ಮ ಶತ್ರುಗಳು ಅನ್ನೋದನ್ನು ಹೇಳಿದರು. ಆದರೂ ಇಷ್ಟೆಲ್ಲ ಭಯಾನಕ ಮಿಸೈಲ್ಗಳನ್ನು ಭಾರತ ಒಂದು ಕಡೆ ತಯಾರು ಮಾಡ್ತಾ ಇದ್ದರೆ ಅವುಗಳನ್ನು ನೋಡೋದು ಇರಲಿ, ಹೆಸರನ್ನು ಕೇಳಿದರೆ ಸಾಕು ಇಡೀ ಜಗತ್ತಿನ ಬಹಳಷ್ಟು ರಾಷ್ಟ್ರಗಳು ಈಗ ಬಾಯನ್ನು ಬಡ್ಕೊಂಡು ಭಯವನ್ನು ಪಡ್ತಾ ಒಂದು ಲೆಕ್ಕಾಚಾರವನ್ನು ಹಾಕಿಕೊಂಡು ನಾವು ಭಾರತದ ಜೊತೆ ಆದಷ್ಟು ಹುಷಾರಾಗಿ ಇರಬೇಕು, ನಮಗೆ ಅವರ ಜೊತೆ ಯುದ್ಧವನ್ನು ಮಾಡೋ ಯೋಚನೆ ಕೂಡ ಬರದೇ ಇರಲಿ ಅನ್ನೋದನ್ನು ಕೇಳಿಕೊಳ್ತಾ ಇದ್ದಾರೆ. ಇದನ್ನೇ ನಾವುಗಳು ಯಾವಾಗಲೂ ಹೇಳೋದು ನವಭಾರತ ಅಂತ. ನಮ್ಮ ದೇಶದ ಬಗ್ಗೆ ನಾವು ಮಾತಾಡೋದಕ್ಕಿಂತ ಬೇರೆ ದೇಶಗಳು ಮಾತಾಡಬೇಕು. ಆಗಲೇ ತಾನೇ ನಮ್ಮ ಸೇನೆ ಮತ್ತು ತಂತ್ರಜ್ಞಾನದ ತಾಕತ್ತು ಇಡೀ ಜಗತ್ತಿಗೆ ಗೊತ್ತಾಗೋದು.
ಅದರಲ್ಲೂ ಚೈನಾ ಮತ್ತು ಅಮೆರಿಕದಂಥ ದೇಶಗಳೇ ಮಾತನಾಡ್ತಾ ಇವೆ ಅಂದರೆ ಈ ಸೂರ್ಯ ಕ್ಷಿಪಣಿ ಅದೆಷ್ಟು ಪವರ್ಫುಲ್, ಅದೆಷ್ಟು ಭಯವನ್ನು ಹುಟ್ಟು ಹಾಕಿದೆ, ಅದೆಷ್ಟು ರಾಷ್ಟ್ರಗಳಿಗೆ ನಡುಕವನ್ನು ಹುಟ್ಟಿಸ್ತಾ ಇದೆ ಅನ್ನೋದನ್ನು ಯೋಚನೆ ಮಾಡಿರಿ. ಇದು ಗೆಳೆಯರೆ ಜಗತ್ತಿನ ಪವರ್ಫುಲ್ ಕ್ಷಿಪಣಿ, ಇಡೀ ವಿಶ್ವವನ್ನೇ ಟಾರ್ಗೆಟ್ ಮಾಡೋ ಕ್ಷಿಪಣಿ ಅನ್ನೋದನ್ನು ಅಮೆರಿಕ ಹೇಳ್ತಾ ಇರೋ ಭಾರತದ ಸೂರ್ಯ ಕ್ಷಿಪಣಿಯ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.